ಸಮೀಪಿಸುತ್ತಿದ್ದಂತೆ ಶಿವಮೊಗ್ಗ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆಬ್ಬಿದೆ. ಶಿವಮೊಗ್ಗದ ಗಾಜನೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಗುತ್ತಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕರ್ತರನ್ನ ಕಡೆಗಣಿಸುತ್ತಿದ್ದಾರೆ. ನಮ್ಮ ಯಾವುದೇ ಮನವಿಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಗಾಜನೂರು ಅಸಮಾಧಾನ ಕಾರ್ಯಕರ್ತರ ಸಭೆಗೆ ಗಾಜನೂರು ಅಸಮಾಧಾನ ಕಾರ್ಯಕರ್ತರ ಸಭೆಗೆ ಗಾಜನೂರು ಕಾರ್ಯಕರ್ತರ ಅಸಮಾಧಾನ. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ತುಂಬ ವರ್ಷ, ಸುಮಾರು ಒಂದು 27ರಿಂದ 28, 30 ವರ್ಷದಿಂದ ಕೂಡ ನಾವು ಯಾವುದೇ ಆಲೋಚನೆ ಇಲ್ಲದೇ, ಯಾವುದೇ ಒತ್ತಡ ಇಲ್ಲದೇ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಇಲ್ಲಿ ನಮ್ಮ ಕಾಂಗ್ರೆಸ್ಸನ್ನು ಕೂಡ ಒಡೆದು ಆಳ್ತಿದ್ದಾರೆ. ಯಾಕೆ ಆಳ್ತಿದ್ದಾರೆ ಅಂತಂದರೆ, ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ. ನಾವು ನಿಷ್ಠೆಯಿಂದ ಇದುವರೆಗೂ ಕೂಡ 4-5 ಎಲೆಕ್ಷನ್ ಮಾಡಿದ್ವಿ. ಕಿಮ್ಮನೆಯವ್ರಿಗೆ 4 ಎಲೆಕ್ಷನ್ ಮಾಡಿದ್ವಿ. ಪ್ರೇಮ್ ಕುಮಾರ್ ಅವರಿಗೆ 3 ಎಲೆಕ್ಷನ್ ಮಾಡಿದ್ವಿ. ಸುಮಾರು ಎಲೆಕ್ಷನ್ಗಳನ್ನೆಲ್ಲ ಮಾಡಿ ನಾವು 26-27 ವರ್ಷದಿಂದ ದುಡಿತಾ ಬಂದಿದ್ದೀವಿ. ನಮ್ಮನ್ನು ಕೂಡ ಕಡೆಗಣಿಸಿದ್ದಾರೆ. ನಾವು ಯಾವುದೇ ಒಳ್ಳೆ ಕೆಲಸಗಳನ್ನು ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಯಾವುದೇ ಸಾರ್ವಜನಿಕರಿಗೆ ಕಷ್ಟ ಆಗಲಿ ಸುಖವಾಗಲಿ ಗಾಜನೂರಲ್ಲಿ ಚುನಾಯಿತ ಸದಸ್ಯರಾಗಿ ನಾವು ಸ್ಪಂದಿಸಿದ್ದೇವೆ ಹೊರತು ನಮ್ಮ ನಾಯಕರಿಂದ ಯಾವುದೇ ಒಂದು ಸ್ಪಂದನೆಯನ್ನು ಕೂಡ ಇವತ್ತಿನವರೆಗೂ ನಮಗೆ ಸಿಕ್ಕಿಲ್ಲ. ಆದ್ದರಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಇಲ್ಲಿನ ಬ್ಲಾಕ್ ಅಧ್ಯಕ್ಷರು ಸರಿಯಾಗಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ದೇ ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಯಾವುದೋ ಒಂದು ಮನೆ ಅಥವಾ 2 ಮನೆಗೆ ಅವರು ಸೀಮಿತವಾಗಿದ್ದಾರೆ ಗಾಜನೂರಲ್ಲಿ ಕಾಂಗ್ರೆಸ್ನಿಗೆ ಅಂತೇಳಲಿಕ್ಕೆ ನಾನು ಇವತ್ತು ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಇದೇ ಥರ ಆದರೆ ಗಾಜನೂರಿನಲ್ಲಿ ಮುಂದಿನ ಜಿಲ್ಲಾ ಪಂಚಾಯಿತಿ ಅಥವಾ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬಂದಾಗ ನಾವೆಲ್ಲರೂ ಕೂಡ ಸರಿಯಾಗಿ ಕಾರ್ಯಕರ್ತರನ್ನ ಗಮನಿಸ್ತಲೇ ಹೋದರೆ, ಕಾರ್ಯಕರ್ತರನ್ನ ನಿಷ್ಠಾವಂತರನ್ನ ಗಮನಿಸ್ತಲೇ ಹೋದರೆ, ಮುಂದಿನ ದಿವಸದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಬಂದಾಗ ನಾವು ನಮ್ಮ ನಾಯಕರು ನಮ್ಮನ್ನು ಸ್ಪಂದಿಸ್ತಲೇ ಇದ್ದರೆ ನಾವು ಮುಂದಿನ ದಾರಿ ನಾವೆಲ್ಲರೂ ಸೇರಿ ಮುಂದೆ ಒಂದು ಒಳ್ಳೆ ಹೆಜ್ಜೆ ಇಡ್ತೀವಿ. ಬೇರೆ ಒಳ್ಳೆ ವಿಚಾರದಲ್ಲಿ ತೋರಿಸ್ತೀವಿ. ನಾವು ಕೂಡ ಕಾರ್ಯಕರ್ತಿದ್ದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಿದ್ದೀವಿ, ಕೆಲಸ ಮಾಡ್ತೀವಿ. ಮಾಡಲಿ, ನಮ್ಮನ್ನು ಕಡೆಗಣಿಸಿದರೆ ಮಾತ್ರ ನಾವು ಮುಂದೆ ಯಾವ ಥರ ಚುನಾವಣೆಯನ್ನು ಎದುರಿಸಬೇಕು, ಯಾರಿಗೆ ಎದುರಿಸಬೇಕು, ಹೆಂಗೆ ಎದುರಿಸಬೇಕು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತು.